ಏನು 10 ಅಥವಾ 12 ಹಳ್ಳಿಯ ವ್ಯಾಪ್ತಿಗಿರ್ತಕ್ಕಂಥ ಒಂದು ಸೊಸೈಟಿ ಚುನಾವಣೆ. ನಾವು ಅರಳುಕುಪ್ಪೆ ಆಂಜನೇಯ ಸ್ವಾಮಿ ಸನ್ನಿಧಿಯಿಂದ ಕೈ ಮುಗಿದು ಇಲ್ಲಿಂದ ಪೂಜೆ ಮಾಡಿ ದೇವರ ಆಶೀರ್ವಾದವನ್ನು ಕೇಳ್ತಾ ಇಡೀ ನಮ್ಮ ತಂಡ 11 ಜನಗಳ ತಂಡಕ್ಕೆ ಗೆಲುವನ್ನು ಕೊಡಪ್ಪ ದೇವ್ರೆ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇಲ್ಲಿರ್ತಕ್ಕಂಥ ಮತದಾರ ದೇವರುಗಳನ್ನು ಕೂಡ ಭೇಟಿ ಮಾಡ್ತಾ ಪ್ರತಿ ಮನೆಗೂ ಹೋಗಿ ಹೊಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ನಾನು ಹುಟ್ಟುಹಬ್ಬನೂ ಇವತ್ತೇ ಬಿದ್ದಿರೋದು ಎಲ್ಲ ಜನಗಳ ಜೊತೆ. ಅದರೊಳಗೂ ನಾನು ಕೂಡ 1ನೇ ಕ್ಲಾಸಿಂದ SSLC ತನಕನೂ ಇಲ್ಲಿ ಹುಲಿಕಟ್ಟೆ ಪ್ರಾಥಮಿಕ, ಚಕ್ರಬಾವಿ ಮಾಧ್ಯಮಿಕ ಮತ್ತು ಪುನಃ ಹುಲಿಕಟ್ಟೆ ಪ್ರೌಢಶಾಲೆಯಲ್ಲೇ ವ್ಯಾಸಂಗ ಮಾಡೋದನ್ನಾಗಿ ಪ್ರತಿ ಊರಿನಲ್ಲೂ ನನ್ನ ಜೊತೆ ಹಿಂದೆ ಮುಂದೆ ಓದಂಥವ್ರು 20 ಜನ ಸ್ನೇಹಿತರುಗಳು ಇರ್ತಕ್ಕಂಥ ಅವ್ರಗಳ ಮಧ್ಯೆ ಹುಟ್ಟುಹಬ್ಬ ಆಚರಣೆ ಅವರೆಲ್ಲರ ಆಶೀರ್ವಾದ ತೊಗೊಂಡು ಅವರೆಲ್ಲರ ಆರೈಕೆ ತೊಗೊಂಡು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅದು ನಮ್ಮ ಅಣ್ಣ ತಮ್ಮದಿರು ಮಾಡ್ತಾ ಇರ್ತಕ್ಕಂಥ ಆಶೀರ್ವಾದ ಅಂತಕ್ಕಂಥ ಪ್ರಾಮಾಣಿಕವಾದಂಥ ನಂಬಿಕೆ. ಅದ್ರ ಜೊತೆಗೆ ಚುನಾವಣಾ ಪ್ರಚಾರ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಇಲ್ಲಿರ್ತಕ್ಕಂಥವ್ರೆಲ್ಲ ಹಿಂದೆ ಆಯಾಯ ಅವಧಿಗೆ ಯಾರು ನಿರ್ದೇಶಕರುಗಳಾಗಿ ಅವ್ರಗಳ ಜೊತೆ ನಾನು ಕೂಡ ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೋ, ಪ್ರಾಮಾಣಿಕವಾದಂಥ ಸೇವೆ ಮಾಡಿದ್ದೀವಿ. ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಬೆಳವಣಿಗೆಗೆ ಕಾರಣವಾಗಿ ನಾವೆಲ್ಲರೂ ಸೇರಿ ಕಾರಣವಾಗಿದ್ದೀವಿ. ಅದು ಒಂದು ಕಟ್ಟಡ ಕಟ್ಟೋದ್ರಿಂದ ಆಗ್ಬೋದು, ಬೆಳೆ ಸಾಲಗಳನ್ನ ಕೊಡ್ಸೋಂಥ ರೀತಿಯಲ್ಲಿ ಆಗ್ಬೋದು, ಚಿನ್ನಾಭರಣ ಸಾಲ, ಇತ್ತೀಚೆಗೆ ಕುರಿ ಕೋಳಿ ಮೇಕೆ 1.5 ಕೋಟಿಯಷ್ಟು ಸಾಲ ನಮ್ಮ ಚಕ್ರಬಾವಿ ಸೊಸೈಟಿ. ನಮ್ಮ ನಾಗೇಶಣ್ಣ ಅವನಿಲ್ಲೇನೆ ಎಲ್ಲ ನಾಗೇಶಣ್ಣ ಎಲ್ಲೋದ್ ನಳ್ಕುಪ್ಪೆ ನಮ್ಮ ನಾಗೇಶಣ್ಣ ನೆನ್ನೆ ಆಗದೆ ನೋಡಿ. ಇಲ್ಲಿ ನಮ್ಮ ಗಂಗಾಧರನವರು ಒಂದ್ಸರ್ತಿ 10 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ರು. ರಾಮಚಂದ್ರನವರು ತೊಗೊಂಡಂಥ 10 ಲಕ್ಷ ರೂಪಾಯಿ 4 ಲಕ್ಷನೋ 4.25 ಲಕ್ಷ ರೂಪಾಯಿನೋ ಸಬ್ಸಿಡಿ ಬಂದಂಥದ್ದು. ನಬಾರ್ಡಿಂದ ಕೊಡ್ತಕ್ಕಂಥ ಸಾಲ ತಿಳುವಳಿಕೆನೋ ಭಗವಂತ ಇವ್ರಿಗೆ ಆಶೀರ್ವಾದದಿಂದ ನಾನೊಬ್ಬ ನಿರ್ದೇಶಕನಾಗಿ ಆ ತಿಳುವಳಿಕೆ ದೇವ್ರು ಕೊಟ್ಟಿರೋದ್ರಿಂದ ಆ 4 ಲಕ್ಷ 5 ಲಕ್ಷ ರೂಪಾಯಿ ನನ್ನ ಯಾವ ಒಬ್ಬ ವ್ಯಕ್ತಿಗೆ ನಾನು ಕೊಟ್ಟು ಸಮಾಧಾನ ಪಡಿಸೋಕ್ಕೆ ಸಾಧ್ಯ ಇಲ್ಲ. ಇಂಥದ್ರ ಮೂಲಕ ಅವ್ರ ಪಾದದ ಸೇವೆ ಅಂತ ಸೇವೆ ಮಾಡಿದ್ದೀವಿ. ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಭಾಳ ಪ್ರೀತಿ ವಿಶ್ವಾಸ ಎಲ್ಲ ಕಡೆ ಕಂಡುಬರ್ತಾ ಐತೆ. 15ನೇ ದಿನ ನಾನೊಂದು ಇದನ್ನು ನೋಡಿದೆ, ಏನೋ ಮಾಜಿ ಶಾಸಕರು ಎ ಮಂಜೂರವರು ಸನ್ಮಾನ್ಯ ಅಶೋಕ್ರವರು 29 ಸೊಸೈಟಿಗಳಿಗೆ ಹೋಗಿ ಎಲ್ಲ ಕಡೆನೂ ರಾಜಿ ಮಾಡ್ಕೊಂಡ್ಬರ್ತಾ ಇದ್ರು. ಇದೊಂದು ಸೊಸೈಟಿದ ಮಾತ್ರ ಪ್ರತಿಷ್ಠೆ ಆಗ್ತಾ ಚುನಾವಣೆ ಮಾಡಬೇಕು ಅಂತ ಹೊರಟವ್ರೆ ಅಂತ. ನಾನು ನಿಮ್ಮನ್ನ ಪತ್ರಕರ್ತರು ಒಂದು ಭಾಗ ಆದರೆ ನನ್ನ ತಮ್ಮ ಅಥವಾ ಚಕ್ರಬಾವಿ ಗ್ರಾಮಸ್ಥಾನದ ಇನ್ನೊಂದು ಭಾಗ ತಾವು ಕೂಡ ಅಲ್ಲೇ ಇದ್ರಿ. 3 ಕಾಲ ತನಕನೂ ಕಾಯ್ದಿರ್ತಕ್ಕಂಥದ್ದು ತಮಗೂ ಕೂಡ ಗೊತ್ತು. ರಾಜಿ ಆಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಬರಲಿ, ಆ ಕಡೆಯವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಚುನಾವಣೆ ನಡೆಸೋದು ಬೇಡ, ಮಾಡೋಣ, ರಾಜಿ ಮಾಡಿಕೊಂಡು ಹೋಗೋಣ ಅಂತ. ನನಗೆ ಬಂದು ಮಾಹಿತಿ, ಇಲ್ಲಿಂದ ಯಾರು ಬೆಳಿಗ್ಗೆ 9 ಗಂಟೆಗೆ ಬಿಡದಿಗೆ ಶಾಸಕರು ಅವರ ನಿವಾಸಕ್ಕೆ ಕರೆಸ್ಕೊಂಡಿದ್ರು ಉಮೇದುವಾರರನ್ನು. 5 ಗಂಟೆ ತನಕನೂ ಅವ್ರನ್ನ ಹೊರಗಡೆಗೆ ಕಳಿಸ್ತಿ ಅಲ್ಲೇ ಹೆಚ್ಚು ಕಮ್ಮಿ ಪ್ರೀತಿ ವಿಶ್ವಾಸದಲ್ಲಿ ಒಂದಾದರೆ ಗೃಹ ಬಂಧನ ದಿಗ್ಬಂಧನದಲ್ಲಿ ಕೂಡ ಹಾಕ್ಕೊಂಡು ಅವ್ರನ್ನ, ಇಲ್ಲಾಂದರೆ ಎಷ್ಟೋ ಜನ ಅಲ್ಲಿರ್ತಕ್ಕಂಥ ಅಣ್ಣ ತಮ್ಮದಿರು ಕೂಡ ಇಲ್ಲರಿ ತಮ್ಮಾಜಿ ಮತ್ತು ಆ ಜೊತೆಲಿರ್ತಕ್ಕಂಥ ತಂಡ ಕಾಲಕ್ಕೆ ಯಾರ್ಯಾರು ಡೈರೆಕ್ಟರ್ಗಳಾಗಿದ್ರು ಅಥವಾ ಅಧ್ಯಕ್ಷರಾಗಿದ್ರು ಅವರೆಲ್ಲರೂ ಸೇರಿ, ಅದು ಕರ್ನಾಟಕದ ಕಂಬೈನವ್ರ ಕಾಲದಿಂದ ಆಗ್ಬೋದು. ನಾನೇನು ಇವತ್ತು ಒಂದು ದಿನದಲ್ಲ ಹೇಳ್ತಾ ಇರೋದು. ಅವ್ರವ್ರ ಕಾಲದಲ್ಲಿ ಅವ್ರವ್ರ ಸೇವೆ ಏನೇನು ಕರ್ನಾಟಕದ ಕಂಬೈನವರಲ್ಲಿ ಅಧ್ಯಕ್ಷರಾಗಿದ್ದಾಗ ಮಾಂಡ್ರೆ ಕಣ್ಣವರು, ನರಸಿಂಹಯ್ಯನವರು, ಇವತ್ತು ಕಾಂತಣ್ಣನ ತನಕ ಪುಟ್ಟಂಕಣ್ಣ, ಇಲ್ಲಿ ನಮ್ಮ ರಾಜಣ್ಣ ಮೊನ್ನೆ ತೀರೋದಂಥ ಉದಯ್ ಶಂಕರ್, ರಾಜಣ್ಣವರು, ಮಧ್ಯದಲ್ಲಿ ಬಂದಂಥ ಇನ್ನೂ ಸಾಕಷ್ಟು ಜನ, ಏನೋ 3-4 ಜನ ಹೆಣ್ಮಕ್ಳುಗಳು, ನಮ್ಮ ಜಮುನಾ, ಸುದಿಯಣ್ಣ ಸಹೋದರಿ ಜಮುನಾ, ಮತ್ತು ಚಂದ್ರಕ್ಕ, ಗೌರಮ್ನವರು, ಇವರು ಅಲ್ಲ ಭಾಗ್ಯಕ್ಕ, ಚಂದ್ರಣ್ಣನ ಹೆಂಡತಿ ಭಾಗ್ಯಕ್ಕ, ಮತ್ತು ನಮ್ಮ ವರಲಕ್ಷ್ಮಿ ಅವರು, ರಾಜಣ್ಣವ್ರ ಹೆಂಡತಿ, ರಾಜಣ್ಣವರು, ಬಸವರಾಜ್ ಅವ್ರ ಮಿಸ್ಸಸ್ಸು, ಇಷ್ಟು ಎಲ್ಲ ಜನನೂ ಅವ್ರವ್ರ ಅವಧಿ ಒಳಗೆ, ಅಧ್ಯಕ್ಷರ ಅವಧಿ ಒಳಗೆ ಅವ್ರಗಳ ಜೊತೆ ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ತನಕ ಚುನಾವಣೆಯನ್ನು ನಾವು ನೋಡೇ ಇಲ್ಲ. ರಾಜಿ ಮಾಡ್ಕೊಂಡು ಹೋಗೋಣ ಅನ್ನೋಂಥದ್ರೊಳಗೆ ನನ್ನ ಮಾಹಿತಿ, ಅದು ನಿಜನೋ ಸುಳ್ಳೋ ದೇವ್ರೊಬ್ಬನಿಗೆ ಸೇರಲಿ. 5 ಗಂಟೆ ತನಕ ತೆಗೆದ್ರೆ ಬಿಟ್ಟರೆ, ಅವ್ರನ್ನ ಬೇಗ ಬಿಟ್ಟರೆ ಹೋಗಿ ವಾಪಸ್ ತಗೊಳ್ತಾರೆ ಅಂತಕ್ಕಂಥ ವಿಚಾರಕ್ಕೆ ಬಿಡದೆ ಪುನಃ ಈ ರೀತಿ ಸುಳ್ಳು ಆರೋಪ ಪ್ರತಿಷ್ಠೆಗೆ ಚುನಾವಣೆ ನಡೆಸಬೇಕು. ಚುನಾವಣೆ ನನ್ನ ಇಂಗಿತ ಆಗಿರಲಿಲ್ಲ, ಚುನಾವಣೆ ಅವ್ರ ಇಂಗಿತ. ಭಾಳ ಪ್ರತಿಷ್ಠೆಯಾಗಿ ತಗೊಂಡು ಓಡಾಡ್ತಾ ಇರೋದು ತಾವು ಕೂಡ ಮಾಧ್ಯಮದಲ್ಲಿ, ಅಥವಾ ಈಗಾಗಲೇ ತಾವು ಕಲ್ದೇವನಹಳ್ಳಿಗೆ ಹೋಗಿ ಬಂದಿರಬೇಕು. ಇದು ಬೆಳವಣಿಗೆ ಏನಾದರೂ ಆಗಲಿ ಆರೋಗ್ಯಕರವಾಗಿರಲಿ, ನನಗೇನು ಸಂತೋಷವಾಗಿ ಸ್ವೀಕರಿಸ್ತೀನಿ ಬರ್ತಕ್ಕಂಥ ಫಲಿತಾಂಶನ. ಭಗವಂತ ಇಲ್ಲಿರ್ತಕ್ಕಂಥ ಮತದಾರರು ಏನಾದರೂ ಈ ಭಾಗದಲ್ಲಿ ರೈತಾಪಿ ಜನಗಳಿಗೆ ಒಳ್ಳೆಯದಾಗಬೇಕು ಅನ್ನೋಂಥ ದೃಷ್ಟಿಯಿಂದ ಸಾಲಗಳನ್ನು 10-20 ಸಾವಿರ ಇದ್ದಂಥ ಸಾಲ ಇವತ್ತು 2 ಲಕ್ಷದವರೆಗೆ, 2 ಎಕರೆ ಇಟ್ಕೊಂಡಿರೋಂಥವ್ರಿಗೂ ಕೂಡ 2 ಲಕ್ಷದವರೆಗೆ ಕೊಡ್ತಾ ಇರ್ತಕ್ಕಂಥದ್ದು.
ನೀನು ಯಾವ ಊರು, ನೀನು ಯಾವ ಜಾತಿ, ಯಾವ ಪಕ್ಷ, ಯಾವ ಅಡೆತಡೆ ಇಲ್ದಂಗೆ ಯಾರಾದರೂ ತಂದು ನಮಗೆ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಬದ್ಧ ದಾಖಲಾತಿಗಳನ್ನು ಒದಗಿಸಿದ್ರೆ ಆತನಿಗೆ ಸಾಲ ಮಂಜೂರಾತಿ ನಿರಂತರವಾಗಿ ಯಾವುದೇ ನಿರ್ಬಂಧ ಇಲ್ದಂಗೆ ಅನಿರ್ಬಂಧಿತವಾಗಿ ಆಗ್ತಾ ಇರ್ತಕ್ಕಂಥದ್ದು. ಇದು ಜನಗಳ ಮನಸ್ಸಿನಲ್ಲಿದ್ದರೆ ಆಶೀರ್ವಾದ ಮಾಡ್ತಾರೆ, ಇಲ್ಲ ಅಂತ ಅಂದರೆ ತಿರಸ್ಕರಿಸ್ತಾರೆ. ಚುನಾವಣೆ ಯಾವತ್ತು ನಡೆಯುತ್ತೆ? ಚುನಾವಣೆ 22ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಡೀತಕ್ಕಂಥದ್ದು. ಎಲ್ಲ ಮತದಾರರಲ್ಲಿ ನನ್ನ ಮನವಿ, ಕೋರಿಕೆ, ತಿಳುವಳಿಕೆ, ತಾವು ತಮ್ಮ ಫೋಟೋ ಮತ್ತು ಆಧಾರ್ ಕಾರ್ಡನ್ನು ತರೋದನ್ನ ಮರಿಬೇಡಿ, ಇದನ್ನು ತನ್ನಿ ಅಂತಕ್ಕಂಥದ್ದು ಮತ್ತೊಮ್ಮೆ ಮನವಿ ಮಾಡ್ತಾರೆ. ಚಕ್ರಬಾವಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೀತಕ್ಕಂಥದ್ದು ಚುನಾವಣೆ, ಚಕ್ರಬಾವಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ. ಧನ್ಯವಾದಗಳು. ಇವತ್ತಿಂದ ನಿರಂತರವಾಗಿ ಅಲ್ಲ, ನಮೀಗ ನಮ್ಮ ನಾಗೇಶಣ್ಣ, ಈಗ ನನಗೆ ಎಷ್ಟು ಖುಷಿ ಅಂದರೆ, ಈಗ ನಾಗೇಶಣ್ಣನು ವಿದ್ಯಾವಂತ ನಿರುದ್ಯೋಗಿ, ಓದ್ದ, ವಿದ್ಯಾಭ್ಯಾಸ ಮಾಡ್ದ, ನೌಕರಿ ಆಗಿಲ್ಲ, ಇಲ್ಲೇ ಮನೆ ತಾವು ಏನಾದ್ರು ಒಂದು ಜೀವನ ಕಟ್ಕೋಬೇಕು, ಹಸು ಅಥವಾ ಕುರಿ ಕೋಳಿ ಎಂತಕಪ್ಪ ಇವಾಗ ನೀವು ಹಾಕಿರೋದು? ಹಸು ಸಾಲ 10 ಲಕ್ಷ ರೂಪಾಯಿ, ನನಗೆ 12 ಲಕ್ಷ ಸಾಲ ಬೇಕು. ಬೇರೆ ಇನ್ಯಾವುದೇ ಬ್ಯಾಂಕಿಗೆ ಹೋದ್ರೂ ಕೂಡ 12% ಬಡ್ಡಿ ದರ, ಅದು ಕನಿಷ್ಠ 10%. ಜಿಲ್ಲಾ ಬ್ಯಾಂಕ್ನಲ್ಲಿ ನಮ್ಮ ಚಕ್ರಬಾವಿ ಸೊಸೈಟಿ ವತಿಯಿಂದ ವರ್ಷಕ್ಕೆ 3% ಬಡ್ಡಿ ದರ. ಅವರ ಅದೃಷ್ಟ, ಯಾಕೆಂದರೆ ನಬಾರ್ಡ್ನಲ್ಲಿ ಇದು ಲಾಟ್ರಿ ಮಾಡ್ತಕ್ಕಂಥದ್ದು. 100 ಜನಗಳಿಗೆ ಯಾರಿಗೋ 4 ಅಥವಾ 5 ಜನಕ್ಕೆ ಲಾಟ್ರಿ ಒಳಗೆ ಏನಾರು ಆಯ್ಕೆ ಆದರೆ ಸಬ್ಸಿಡಿ ಅವ್ರು ತೊಗೊಂಡಿರ್ತಕ್ಕಂಥ 12 ಲಕ್ಷದಲ್ಲಿ 6 ಲಕ್ಷ ಸಬ್ಸಿಡಿ ಸಿಗ್ತಕ್ಕಂಥದ್ದು. ಈಗ ನಾನು ಆಗಲೇ ಹೇಳ್ದಂಗೆ 50%, ಆಗಲೇ ಹೇಳ್ದಂಗೆ ನಮ್ಮ ರಾಮಚಂದ್ರನಿಗೆ ಕೋಳಿ ಫಾರಂ ಸಾಲ ತೊಗೊಂಡಾಗ 5 ಲಕ್ಷ ರೂಪಾಯಿ ಸಾಲ 4 ಲಕ್ಷ ಇರಬೇಕು 10 ಲಕ್ಷದಲ್ಲಿ. ಆ ರೀತಿ ಅವ್ರಿಗೂ ಆಗಲಿ ಅಂತಕ್ಕಂಥದ್ದು ನಮ್ಮದು. ಅದು ನಾನು ಎತ್ತಂಗಿದ್ರೆ ನಾನು ಸ್ವಾರ್ಥದಲ್ಲಿ ನಾನು ನಮ್ಮ ತಾಲೂಕವನಿಗೆ ಒಬ್ಬ ತಮ್ಮನಿಗೆ ಆಗಲಿ ಅಂತ ಮಾಡ್ತಿದ್ದೀನಿ. ಇದು ನಬಾರ್ಡಲ್ಲಿ ಆಗಬೇಕಾಗಿರೋದು. ಉದಾಹರಣೆ ಕೊಟ್ಟೆ, ಇಂಥವೆಲ್ಲ ನಡೀತವೆ. ಅಳ್ಕುಪ್ಪೆಲ್ಲ 4-5 ಜನ, ಬೇಬಿ ಅಂತಕ್ಕಂಥ ಒಂದು ಹೆಣ್ಮಗು, ಏನು ಪಾಪ ಅವ್ರ ಹೆಸರೇನ ಬೇಬಿ ಭದ್ರಮ್ಮ, ಅವರು ಕೂಡ ಆರ್ಥಿಕವಾಗಿ ಕಷ್ಟದಲ್ಲಿದ್ದೀನಿ, ಹಸು ಈ ಊರಿಗೆ ಜಾಸ್ತಿ ಹಾಲಾಗ್ತಾ ಇರ್ತಕ್ಕಂಥ ಹೆಣ್ಮಗಳಂತೆ. ಖುಷಿ ಅಂತವೆಲ್ಲ ಕೊಟ್ಟರೆ ಏನಾದರೂ ಆಗಲಿ ರೀ. ಇದರಲ್ಲಿ ಯಾರೋ ಒಬ್ಬರು ನಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ ತಿಳುವಳಿಕೆಯಿಂದ ನೀರು ಎತ್ತಗೋ ಹೋಯ್ತಾ ಇರೋ ನೀರನ್ನ ಚಾಲನೈಸ್ ಮಾಡಿ ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ದು ಭಗವಂತ ಕೊಟ್ಟಿರೋದು. 25ನೇ ತಾರೀಕು ಮಾಡ್ತಾ ಇದ್ದೀವಿ ತಿಳುವಳಿಕೆ. ಅದು ಕೂಡ ಈಗಾಗಲೇ ಬಾಲಕೃಷ್ಣ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ನಾಳೆ ನೀವೇ ಕರ್ಸ್ಕೊತಾರೆ ಜಾಗದಲ್ಲಿ ಬಹುಶಃ ಮಾತಾಡ್ಬೋದು. 25ನೇ ತಾರೀಕು ಈ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಈ ಭಾಗದ ನಮ್ಮೆಲ್ಲ ಸ್ಥಳೀಯ ನಾಯಕರುಗಳನ್ನು ಒಳಗೊಂಡಂಗೆ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಕೆರೆಗೆ ನೀರು ತುಂಬಿಸ್ತಕ್ಕಂಥ, ವೈಜಿಗುಡ್ಡ ಕೆರೆಯಿಂದ ಬೇರೆ ಬೇರೆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಯಾಕೆಂದರೆ ಒಬ್ಬ ರಾಜಕೀಯದ ನಾಯಕನಿಗೆ ಹೆಚ್ಚು ಜನ ಸೇರಿ ಆಶೀರ್ವಾದ ಒಂದೇ ಅವನು ಪುನಃ ನಿಮ್ಮಿಂದ ಸ್ವಾರ್ಥವಾಗಿ ಕೇಳ್ತಕ್ಕಂಥದ್ದು. ಅಷ್ಟು ಜನ ಸೇರಿದ್ರೆ ರಾಜಕಾರಣಿ ಉಪ್ತಾನೆ ಅಂತಕ್ಕಂಥದ್ದು. ಅವ್ರಿಗೂ ಇನ್ನೂ ಉತ್ಸಾಹ ಜಾಸ್ತಿಯಾಗಿ ತಾಲೂಕಿಗೆ ಸೇವೆ ಮಾಡಬೇಕು ಅನ್ನೋಂಥ ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಬರ್ತಕ್ಕಂಥದ್ದು. ಕಲಾವಿದನಿಗೆ ಸೇವಕನಿಗೆ ಇಬ್ಬರಿಗೂ ಚಪ್ಪಾಳೆ ಬೇಕು. ಹಂಗೆ ಆಗಿ ತಾಲೂಕಿನ ಎಲ್ಲ ನಾಗರಿಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತಕ್ಕಂಥದ್ದು ಒಂದು ಮನವಿ. ಧನ್ಯವಾದ ಸರ್.